ಉಪ್ಪಿಟ್ಟು ಯಾರಿಗೂ ಇಷ್ಟ ಆಗೋದಿಲ್ಲ. ಬಟ್ ಈ ರೀತಿ ಮಾಡ್ಕೊತೀನಿ, ನಿಮಗೂ ಇಷ್ಟ ಆಗುತ್ತೆ. ನಮಸ್ಕಾರ, ನಿಮ್ಮೆಲ್ಲರಿಗೂ ಬಾಂದಸ್ ಕಿಚನ್ಗೆ ಸ್ವಾಗತ. ಬನ್ನಿ, ಇವತ್ತು ನಾವು ಈಸಿಯಾಗಿ ಕ್ಯಾಪ್ಸಿಕಮ್, ಕಾರ್ನು, ಟೊಮೊಟೊ ಬಳಸಿ ಉಪ್ಪಿಟ್ಟು ಹೇಗೆ ಮಾಡೋದು ನೋಡೋಣ. 1 ಗ್ಲಾಸ್ ನಾನು ಬನ್ಸಿ ರವೆ ತೊಗೊಂಡಿದ್ದೀನಿ. ಅದು ಎಣ್ಣೆ ಹಾಕಿ ಲೈಟಾಗಿ ಈ ಥರ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಫ್ರೈ ಮಾಡ್ಕೋಬೇಕು. ಏನಪ್ಪ ಉಪ್ಪಿಟ್ಟು ಮಾಡೋದು ಯಾರಿಗೂ ಗೊತ್ತಿಲ್ವಾ ಅಂತ ಅಂದ್ಕೋಬೇಡಿ, ಗೊತ್ತಿರುತ್ತೆ. ಬಟ್ ಸೀಕ್ರೆಟಾಗಿ ಇಂಗ್ರೀಡಿಯೆಂಟ್ ಇರುತ್ತೆ, ಅದನ್ನು ಹಾಕಿ ಈಸಿಯಾಗಿ ನಾವು ಯಾವ ಥರ ಟೇಸ್ಟಿಯಾಗಿ ಈಸಿಯಾಗಿ ಉಪ್ಪಿಟ್ಟು ಮಾಡೋದು ನೋಡೋಣ. ನೋಡಿ, ಈ ಥರ ಕಾರ್ನು, ಕ್ಯಾಪ್ಸಿಕಮು, ಟೊಮೊಟೊ, ಕರಿಬೇವು ಇಷ್ಟೇ ನಾನು ಹಾಕೋದು. ಈರುಳ್ಳಿ ಇಲ್ಲ, ಏನೂ ಇಲ್ಲ. ಈರುಳ್ಳಿ ಇಲ್ಲದೇ ಮಾಡ್ತಿರೋ ಉಪ್ಪಿಟ್ಟಿದು. ನೋಡಿ, ಮೊದಲನೇದಾಗಿ ನಾವು ತುಪ್ಪ ಬೇಕಾದರೆ ಹಾಕ್ಕೋಬೋದು. ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಜೀರಿಗೆ ಹಾಕ್ಕೋಬೇಕು. ನೆಕ್ಸ್ಟು ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕ್ಕೋಬೇಕು. ಅದು ಲೈಟಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಇವ್ರದ್ದು ವೀಡಿಯೋ ಕ್ಲಾರಿಟಿನೇ ಇರಲ್ಲ, ಆ ಥರ ಅಂತ ಸ್ಕಿಪ್ ಮಾಡಿ ಪ್ಲೀಸ್ ಯಾರೂ ಇಗ್ನೋರ್ ಮಾಡಬೇಡಿ, ಸಪೋರ್ಟ್ ಮಾಡಿ. ಯಾರೂ ಹುಟ್ಟುತ್ತಾನೆ ನಡೆದಾಡೋದಿಲ್ಲ ಅಲ್ವಾ, ಎಲ್ಲ ಕಲ್ತ್ಕೊತಾರೆ. ನಾನು ಅಷ್ಟೇ ಆದಷ್ಟು ಟ್ರೈ ಮಾಡ್ತೀನಿ ಕ್ಲಾರಿಟಿ ವೀಡಿಯೋಸ್ನ ಕೊಡೋದಕ್ಕೆ. ಪ್ಲೀಸ್ ಈ ರೆಸಿಪಿನ ಯಾರೂ ಇಗ್ನೋರ್ ಮಾಡಬೇಡಿ, ನೀವು ಮನೇಲಿ ಟ್ರೈ ಮಾಡಿ. ನೋಡಿ, ನಾನು ಟೊಮೊಟೊ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಈ ಥರ ಲೈಟಾಗಿ ಫ್ರೈ ಆಗಿರುವಾಗ ನಾವು ಕ್ಯಾಪ್ಸಿಕಮ್ಮು, ಕಾರ್ನು ಹಾಕ್ಕೋಬೇಕು. ಜಾಸ್ತಿ ಚೆನ್ನಾಗಿ ಬೇಯಿಸ್ಕೋಬಾರ್ದು, ಅದು ಎಣ್ಣೆಲೆ ಲೈಟಾಗಿ ಫ್ರೈ ಆಗಬೇಕದು. ನೋಡಿ, ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಕಡಿಮೆ ಇಂಗ್ರೀಡಿಯೆಂಟ್ಸು, ಈರುಳ್ಳಿನೂ ಇಲ್ಲ, ಯಾವ ಥರದ ಬೇರೆ ರೀತಿ ಯಾವುದೇ ಐಟಮ್ಸ್ ನಾನು ಹಾಕಿದ್ರೆ ಈಸಿ ಆಗೋಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪಿಟ್ಟಿದು. ನೀವು ಫಟಾಫಟ್ ಅಂತ 10 ನಿಮಿಷದಲ್ಲಿ ಇದನ್ನು ರೆಡಿ ಮಾಡಿಬಿಡ್ಬೋದು. ನೋಡಿ, ಈ ಥರ ಹಬ್ಬದ ಕೆಲಸ ಎಲ್ಲ ನಡೀತಿದೆ, ಅಡುಗೆ ಮಾಡೋದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ರೆ ಪ್ಲೀಸ್ ಈ ರೆಸಿಪಿನ ನೀವು ಟ್ರೈ ಮಾಡಿ. ರಾತ್ರಿ ಊಟಕ್ಕೆ 1 ಟೈಮ್ಗೆ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಬೆಳಿಗ್ಗೆ ಮಾರ್ನಿಂಗ್ ಮಕ್ಕಳಿಗೆ ಬೇಗ ಎದ್ದು ಹೇಗೆ ಮಾಡೋದು ಅಂತಂದರೆ ಈ ಥರ ಮಾಡಿ. ನೋಡಿ, ನಾನು ಚಿಲ್ಲಿ ಪೌಡ್ರು ಮತ್ತು ಅರಿಶಿನ ಪುಡಿ ಹಾಕಿದ್ದೀನಿ. ನಿಮ್ಗೆ ಚಿಲ್ಲಿ ಪೌಡ್ರ್ ಇಷ್ಟ ಇಲ್ಲ ಅಂದರೆ ಗ್ರೀನ್ ಚಿಲ್ಲಿ ಬೇಕಾದರೆ ಹಾಕ್ಕೋಬೋದು. ನೋಡಿ, ಈ ಥರ ಫ್ರೈ ಮಾಡ್ಕೊಂಡು ಅದಕ್ಕೆ ಇವಾಗ ನೀರು ಆ್ಯಡ್ ಮಾಡ್ತೀನಿ. ನಾನು 1 ಕಪ್ ಬನ್ಸಿ ರವೆಗೆ 2 ಕಪ್ ನೀರು ಹಾಕ್ತಿದ್ದೀನಿ. ನೋಡಿ, ಈ ಥರ ನೀರು ಹಾಕ್ಕೋಬೇಕು, 2 ಕಪ್ ನೀರು ಹಾಕ್ಕೋಬೇಕು. ಅದು ಚೆನ್ನಾಗಿ ಕುದಿ ಬರಬೇಕು. 1 ಕುದಿ ಬಂದರೆ ಸಾಕು. ನೋಡಿ, 2 ಕಪ್ ನೀರು ಹಾಕ್ಕೊತಿದ್ದೀನಿ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಂಡು ನೋಡೋಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಟೇಸ್ಟಿಯಾಗಿತ್ತು ಉಪ್ಪಿಟ್ಟಿದು. ಮಾಡೋ ರೆಸಿಪಿ ಎಲ್ಲ ಹಾಕೋದಕ್ಕಾಗಲ್ಲ, ನಾನು ಮನೇಲೆಲ್ಲ ಟ್ರೈ ಮಾಡಿ ನಾನು ಮಾಡ್ಕೊಂಬಂದಿರುವಂಥ ಕಡಿಮೆ ಇಂಗ್ರೀಡಿಯೆಂಟ್ಸ್ ಬಳಸಿ ಮಾಡುವಂಥ ರೆಸಿಪಿಗಳನ್ನೇ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದು. ಪ್ಲೀಸ್ ಯಾರು ಇಗ್ನೋರ್ ಮಾಡಬೇಡಿ, ಈ ರೆಸಿಪಿನ ಟ್ರೈ ಮಾಡಿ. ನೋಡಿ, ರವೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ ಸಾಕು. ಈ ಥರ ಫ್ರೈ ಮಾಡ್ಕೊಂಡು ಆಫ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿದ್ರೆ ಸಾಕು. ನೋಡಿ, ಈ ಥರ ತೆಂಗಿನ ತುರಿ ಹಾಕ್ಕೊತಿದ್ದೀನಿ, ಕಾಯಿ, ಕೊತ್ತಂಬರಿ. ನಾನು ನಿಂಬೆಹಣ್ಣು ಹಾಕ್ಕೊತೀನಿ, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಬೋದು. ನಿಂಬೆಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸ್ಕ್ವೀಸ್ ಮಾಡ್ಕೋಬೇಕು. ಈ ಥರ ಮಾಡಿ ಮಿಕ್ಸ್ ಮಾಡಿ ಆಫ್ ಮಾಡಿ ಪ್ಲೇಟ್ ಮುಚ್ಚಿಬಿಡಿ. ಅದು ಹಂಗೆ ಹಬೆಲೆ ಇದಾಗಿರುತ್ತೆ. ಉಪ್ಪಿಟ್ಟು ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ಲಾಸ್ಟಲ್ಲಿ ಬೇಕಾದರೆ ತುಪ್ಪ ನಾವು ಹಾಕ್ಕೋಬೋದು. ನಮ್ಮ ಮನೇಲಿ ಯಾರೂ ತುಪ್ಪ ತಿನ್ನೋದಿಲ್ಲ, ನಾನು ಅದಕ್ಕೆ ತುಪ್ಪ ಹಾಕಿಲ್ಲ. ನೋಡಿ, ಈ ಥರ ನಿಮಗೆ ಬೇಕಂದರೆ ತುಪ್ಪ ಹಾಕ್ಕೊಬೋದು ಮೇಲೆಲ್ಲ. ತುಂಬ ಚೆನ್ನಾಗಿರುತ್ತೆ. ನನ್ನ ಮಗ ಟೇಸ್ಟ್ ಮಾಡಿ ಹೇಳ್ತಾನೆ. ನೋಡಿ, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ.